ತಮ್ಮ NDA ಅಭ್ಯರ್ಥಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 2.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಬೇರಿಯಾಗಿದ್ದಾರೆ. ಅದಷ್ಟೇ ಅಲ್ಲದೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 71,000 ಮತಗಳ ಅಂತರದಿಂದ ಜಯಬೇರಿಯಾಗಿದ್ದಾರೆ. ತಾವು BJP ಮುಖಂಡರಾಗಿ ಏನು ಹೇಳ್ತೀರಿ? ನಾನು ಮಂಜುನಾಥ್ ಅಂತ. ಫಸ್ಟ್ ಆಫ್ ಆಲು ಭಾಳ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಶೋಭಕ್ ಅವ್ರಿಗೆ. ಮೊದಲನೇದಾಗಿ ದಾಸರಳ್ಳಿ ಕ್ಷೇತ್ರದಲ್ಲಿ 71,000 ಲೀಡ್ ತೊಗೊಳೋಕ್ಕೆ ಇದಕ್ಕೆ ಭಾಳ ಪ್ರಮುಖವಾದ ಪಾತ್ರ ನಮ್ಮ ಶಾಸಕರಾದ ಎಸ್ ಮುನ್ರಾಜಣ್ಣ ಅವ್ರಿಗೆ ಸಲ್ಲುತ್ತದೆ. ಈ ಭಾಗದಲ್ಲಿ ಅಬ್ಬಿಗೆರೆ ಭಾಗದಲ್ಲಿ 11 ಬೂತ್ ಇದೆ. 11ರಲ್ಲಿ 10 ಬೂತು ನಾವು ಲೀಡ್ ತೊಗೊಂಡಿದ್ದೀವಿ. 2043 ಕಾಂಗ್ರೆಸ್ಗಿಂತ ಜಾಸ್ತಿ ತೊಗೊಂಡಿದ್ದೀವಿ. NDA ಅಭ್ಯರ್ಥಿ ಮತ್ತು ನಾವು ಇವೆರಡೂ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಈ ಯಶಸ್ವಿಗೆ ಕಾರಣ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 71,000ರಲ್ಲಿ NDA ಮತ್ತು BJP ಎರಡೂ ಸೇರಿಕೊಳ್ಳೋದ್ರಿಂದ ಭಾಳ ಅತ್ಯುತ್ತಮವಾಗಿ ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬ ಕಾರ್ಯಕರ್ತರು ಅವರೇ ನಿಂತ ಹಾಗೆ ಕೆಲಸ ಮಾಡಿ ಈ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ 3ನೇ ಬಾರಿ ಪ್ರಧಾನಮಂತ್ರಿ ಮೋದಿಯವರು ಪ್ರಧಾನಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ತಮ್ಮಲ್ಲಿ ಎಷ್ಟು ಖುಷಿ ಇದೆ, ಯಾವ ರೀತಿ ವ್ಯಕ್ತಪಡಿಸ್ತೀವಿ? ಮೋದಿಯವರು ಪ್ರಧಾನಿ ಆಗಲಿಲ್ಲ ಅಂದರೆ ಈ ದೇಶ ದಿವಾಳಿ ಎದ್ದು ಹೋಗೋಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಮಾಡಿರೋ 10 ವರ್ಷ ಸಾಧನೆ ಕೆಲಸಗಳು ನೋಡ್ಬೋದು. ಎಕ್ಸಾಂಪಲ್ಲು ರಾಮ ಮಂದಿರ ಆಗಿರ್ಬೋದು, ಈ ನಮ್ಮ ಡಿಫೆನ್ಸ್ ಇದರಲ್ಲಿ ಎಂತೆಂಥ ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿ ಇವತ್ತೇನಾದರೂ ಭಾರತದಲ್ಲಿ ನಮ್ಮ ಡಿಫೆನ್ಸ್ ಅವರು, ಮಿಲ್ಟ್ರಿ ಅವರು ಇವರೆಲ್ಲ ಭಾಳ ಪವರ್ಫುಲ್ ಆಗಿದ್ದಾರೆ ಅಂದರೆ ಅದಕ್ಕೆ ಮೋದಿಯವರೇ ಕಾರಣ. ಈ 3ನೇ ಬಾರಿಗಿಂತ ಇನ್ನೂ ಬಾರಿ ಬಂದ್ರೇ ನಮ್ಮ ದೇಶಕ್ಕೆ ಉಳಿಗಾಲ. ಇಲ್ಲ ಅಂದರೆ ನಮ್ಮ ದೇಶ ದಿವಾಳಿ ಎದ್ದವರಲ್ಲಿ ಯಾವುದೇ ರೀತಿ ಅನುಮಾನ ಇರಲಿ. ತಮ್ಮ ಏನು NDA ಅಭ್ಯರ್ಥಿ ಗೆಲುವಿಗೆ ಕಾರಣವಾದಂಥ ಮುಖಂಡರು, ಕಾರ್ಯಕರ್ತರಿಗೆ ಏನು ಹೇಳ್ತೀವಿ ಮತ್ತು ಜನತೆಗೆ ಸಹ? ನಮ್ಮ ಪ್ರೀತಿಯ ಜನತೆ ಭಾಜಪ ಎಲ್ಲ ಕಾರ್ಯಕರ್ತರು ಯಾರ್ಯಾರು ಭಾಜಪಗೆ ಓಟ್ ಹಾಕಿದಾರೋ ಅವರು ಒಂದೊಂದು ಹಳ್ಳಿಲಿ ಸೇವೆ ಮಾಡಿದ್ದಾರೆ ದೇಶಕ್ಕೋಸ್ಕರ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿಯೊಬ್ಬರೂ ಅವರವರು ಒಂದೊಂದು ಓಟು ಕೂಡ ಭಾಳ ಮಹತ್ವವಾದದ್ದು. ಆ ರೀತಿ ದೇಶ ಕಟ್ಟೋ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಭಾಳ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕರ್ತರಾಗಲಿ, ಮುಖಂಡರಾಗಲಿ, ಮಹಿಳಾ ಮುಖಂಡರಾಗಲಿ, ನಮ್ಮ ದಾಸರಳ್ಳಿ ಭಾಗದಲ್ಲಿ ಮನೆ ಬಿಟ್ಟು ಹೆಣ್ಮಕ್ಳು ಕೂಡ ಅಡುಗೆ ಮಾಡೋದು ಬಿಟ್ಟು, ಇನ್ನೊಂದು ಬಿಟ್ಟು, ಎಲ್ಲ ಮಾಡೋ ಕೆಲಸ ಬಿಟ್ಟು ಪಕ್ಷಕ್ಕಾಗಿ ನಮ್ಮ ದೇಶ ಉಳಿಯೋದಕ್ಕೋಸ್ಕರ ಪ್ರತಿಯೊಬ್ಬರು ಓಡಾಡಿದ್ದಾರೆ. ಅವ್ರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಏನು ಹೇಳ್ತೀರಿ? ಮುಂದಿನ ಅಭಿವೃದ್ಧಿ ಕಾರ್ಯಗಳು? ಪ್ರಧಾನಮಂತ್ರಿ ಮೋದಿಯವರು 10 ವರ್ಷದಲ್ಲಿ ಯಾವ ರೀತಿ ದೃಢವಾದ ನಿರ್ಧಾರ ತಗೊಂಡ್ರೋ ಅದನ್ನು ಕಂಟಿನ್ಯೂ ಮಾಡಲಿ ಅನ್ನೋದು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮಗೆ ಈ ಸತಿ 240 BJP ಬಂದಿದೆ. ಇನ್ನು ತೆಲಂಗಾಣದಿಂದ ಆಗಲಿ ನಿತೀಶ್ ಕುಮಾರ್ ಅವರಾಗಲಿ ಅವರು ನಮ್ಮ BJPಗೆ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೂ ಭಾಳ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವುದೇ ರೀತಿ ಬೇರೆ ಡಿಸಿಷನ್ ತೊಗೊಳಲ್ಲ. ಧೈರ್ಯವಾಗಿ ಮೋದಿಯವರು ಮುನ್ನುಗ್ಗಿ ಯಾವ ರೀತಿ 10 ವರ್ಷದಲ್ಲಿ ಕೆಲಸ ಮಾಡಿದ್ರು ಅದೇ ರೀತಿ ಮುನ್ನುಗ್ಗಲಿ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ.